ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಈಗಾಗಲೇ ನಿಮಗೆಲ್ಲ ಗೊತ್ತದ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರ ಫಾಲೋವರ್ಸ್ಗಳು ಭಾಳ ಪ್ರೀತಿ ಅವ್ರು ಜಲ್ದಿ ಸೇಮನ್ ಮಾಡಬೇಕು ಅಂತೇಳಿ. 26ಕ್ಕೆ ಆಗ್ತದೆ, 24ಕ್ಕೆ ಆಗ್ತದೆ, ನಾಳೆ ಆಗ್ತದೆ, ಇವತ್ತು ಆಗ್ತದೆ. ಅದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಜಾಣರು ದಡ್ಡರು ಗೊತ್ತಿಲ್ಲ. ಅವರು ಏನೇನೋ ಹೇಳಿಕೊಡ್ತಾ ಇರ್ತಾರೆ. ಪ್ರಯತ್ನ ಫಲಿಸೋದು ಪ್ರಾರ್ಥನೆ ಫಲಿಸೋದು ಅಂತೇಳಿ ಅದಕ್ಕೊಂದು 108 ಡಿಸ್ಕಷನ್, 108 ವ್ಯಾಪಾರ. ಅಯ್ಯೋ ಅವೆಲ್ಲ ನೋಡಿದಾಗ ಇವೆಲ್ಲ ಬೇಕಾ ಅಂತ ಮನಸ್ಸು. ಬಟ್ ನಾವು ಒಂದಿಷ್ಟು ಮಾತಾಡೋಣ ಅವ್ರ ಜೊತೆಗೆ ಅಂತೇಳಿ ವಾಸ್ತವ ನೆಲೆಗಟ್ಟ ಮೇಲೆ ಮಾತಾಡುವಂಥದ್ದು. ಅಲ್ಲ ರೀ, ಇದು ಹೆಂಗೆ ಸಾಧ್ಯದ ಡಿ ಕೆ ಶಿವಕುಮಾರ್ ಅವರು ನೀವು ಸದ್ಯದಲ್ಲಿ ಸೇವನೆ ಮಾಡ್ಬೇಕಂತೇಳಿ ಒಪ್ಪದಾಗಿರ್ಬೋದು ಅವ್ರ ನಡಕ. ಹೌದು, ಸಿದ್ದರಾಮಯ್ಯ ಅವರು ರಾಜಕೀಯ ಮಾಡ್ತಾರಲ್ರಿ, ಅವರು ಸುಳ್ಳು ಹೇಳೋದಕ್ಕೆ ಬರ್ತದೆ, ಖರೆ ಹೇಳೋದಕ್ಕೆ ಬರ್ತದೆ. ಒಂದಿಷ್ಟು ಎಲ್ಲರಿಗಿಂತ ಕಡಿಮೆ ಸುಳ್ಳು ಹೇಳ್ತಾರೆ. ಬಟ್ ಹೇಳೋ ಸಮಯದಲ್ಲಿ ಸುಳ್ಳು ಸರಿಯಾಗಿ ಹೇಳ್ತಾರೆ. ಇವತ್ತು ನಾ ಅಂದಿಲ್ಲ ಅಂತಾರೆ, ಏನು ಪ್ರೂವ್ ಮಾಡೋಕ್ಕೆ ಸಾಧ್ಯತೆ? ಇಬ್ಬರೊಳಗಾದಂಥ ಮಾತುಕತೆಗಳು ತಿಳ್ಕೊಬೇಕಾಗಿತ್ತು ಎಷ್ಟು ಡಿ ಕೆ ಶಿವಕುಮಾರ್ ಅವರು ಬುದ್ಧಿವಂತರನ್ನ ತಿಳ್ಕೊಂಡಿದ್ದೀವಿ. ಬಟ್ ಇನ್ನೂ ಯಾಕೆ ಈ ರೀತಿ ಮಾಡ್ತಾಯಿದ್ರು ಗೊತ್ತಿಲ್ಲ, ಮತ್ತು ಬೇರೆ ರೀತಿಯೂ ಇರ್ಬೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಈಗ ಸದ್ಯ CM ಆಗಬೇಕು ಅಂತ ಏನು ಗಂಟು ಬಿದ್ದಿದಾರಲ್ಲ, ಅದರಿಂದ ಅವ್ರಿಗೆ ಪೆಟ್ಟು ಭಾಳ ಬೀಳ್ತದೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಸಿದ್ದರಾಮಯ್ಯ ಮತ್ತೆ ಗಟ್ಟಿ ಆಗ್ತಾ ಹೋಗ್ತಾರೆ ರೀ. ತಮ್ಮ ಮಂದಿನ ಹೆಚ್ಚು ಮಾಡ್ಕೊಳ್ತಾರೆ, ಶಾಸಕರು ಹೆಚ್ಚು ಮಾಡ್ಕೊಳ್ತಾರೆ, ಇವ್ರ ಫಾಲೋವರ್ಸ್ನೆಲ್ಲ ಏನೇನೋ ಅವ್ರು ಕೊಟ್ಟು ಹೊಡ್ಕೊಳ್ತಾರೆ. ಇದೆಲ್ಲ ಸುಳ್ಳು ಏನು ರೀ? ಏನೋ ಒಂದು 3-4 ಜನ ಉಳಿಬೋದು ಅವ್ರ ಜೊತೆಗೆ. ಆ 3-4 ಜನದಿಂದ ಇವರೇನಾದರೂ ಮೆಜಾರಿಟಿ ಮಾಡ್ಲಿಕ್ಕೆ ಸಾಧ್ಯನಾ? BJPಗೆ ಹೋದ್ರೆ BJP ಅವರು ಕಾಂಗ್ರೆಸ್ಗಿಂತೂ ಬೇರಿಕೆ ಅನ್ನೋದು 11 ವರ್ಷದ ಆಳೈತೆ ನೋಡ್ತಾ ಇದ್ವಿ ನಾವು. ಒಬ್ಬರಿಗಿಂತ ಒಬ್ಬರು ಬೇರಿಕೆ ಅನ್ನುವಂಥ ಶಬ್ದ ಪರ್ಪಸ್ ಬಳಸ್ತಾ ಇದ್ದೇನೆ. ಅಲ್ಲೂ ಅರ್ಧ ಸುಳ್ಳು ಹೇಳುವ ಜನ, ಅರ್ಧ ಸುಳ್ಳು ಜೂಟ್ ಬೋಲೋ ಅಂತ ಹೇಳುವಂಥ ಮೋದಿಯವರ ಜೊತೆಗಾರನ ಎಷ್ಟು ಮಟ್ಟಿಗೆ ನಾನು ನಂಬೋದು ಅಂತೇಳಿ. ಇದು ಸುಳ್ಳು ಹೇಳಿ ಮತ್ತಿದು ಅವರೇ ಹೇಳಿದ ಮಾತು, ನಾನಲ್ಲ ಹೇಳೋದು. ಈ ಎಲ್ಲ ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಏನಪ್ಪ ಅಂದರೆ ಮೌನಕ್ಕೆ ಜಾರಿ ತಮ್ಮ ಕೆಲಸ ತಾವು ಮಾಡಬೇಕು, ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಒಳ್ಳೆ ಅವಕಾಶ ಸಿಕ್ಕದಲ್ರಿ, ಏನು ಸಣ್ಣ ಪೋಸ್ಟಾ